ಮೈಸೂರಿನ ಒಂಟಿಕೊಪ್ಪಲಿರುವಂತಹ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಿಂದ ನೇರವಾಗಿ ನಮ್ಮ ಪ್ರತಿನಿಧಿ ರವಿಯವರು ಮಾಹಿತಿಯನ್ನು ಕೊಡ್ತಾರೆ. ರವಿ, ನೀವು ನಿಂತಿರುವಂತಹ ದೇವಸ್ಥಾನದ ಬಹಳಷ್ಟು ಇತಿಹಾಸವನ್ನು ಹೊಂದಿರುವಂತಹ ದೇವಸ್ಥಾನ, ರಾಮಾನುಜಾಚಾರ್ಯರು ಸ್ಥಾಪಿಸಿರುವಂತಹ ಪೂಜಿಸಿರುವಂತಹ ದೇವಸ್ಥಾನ, ಅಲ್ಲಿರುವಂತಹ ಪ್ರಿಪ್ರೇಷನ್, ಅಲ್ಲಿರುವಂತಹ ಭಕ್ತಾದಿಗಳು ಮತ್ತೆ ಅಲ್ಲಿರುವಂತಹ ಅಲಂಕಾರದ ಬಗ್ಗೆ ಮಾಹಿತಿಯನ್ನು ಕೊಡೋದಾದ್ರೆ. ಜಗದೀಶ್, ತಮಿಳುನಾಡಿನಿಂದ ಕರ್ನಾಟಕಕ್ಕೆ ರಾಮಾನುಜಾಚಾರ್ಯರು ಬಂದಾಗ ಅವರು ಮೇಲುಕೋಟೆಯಲ್ಲಿ ವಾಸ್ತವ್ಯವನ್ನ ಹೂಡಿದ್ರು. ಈ ಸಂದರ್ಭದಲ್ಲಿ ಮೇಲುಕೋಟೆಗೆ ತೆರಳುವ ಸಂದರ್ಭದಲ್ಲಿ ಅವರಿಗೆ 80 ವರ್ಷ ಆಗಿರುತ್ತೆ. ಆಗ ತಿರುಮಲ ಸಾಗರ ಎಂಬ ಗ್ರಾಮದಲ್ಲಿ ಈ ಒಂದು ತಿರುಪತಿ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಸಲ್ಲಿಸುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಆದ್ರೆ ಕಳೆದ 19 ವರ್ಷಗಳ ಹಿಂದೆ ಮೈಸೂರಿನ ಈ ಒಂಟಿಕೊಪ್ಪಲಿಗೆ ಈ ವಿಗ್ರಹವನ್ನ ತಂದು ಪೂಜೆಯನ್ನ ಮಾಡ್ತಿದ್ದಾರೆ. ಇದನ್ನ ಚಿಕ್ಕ ತಿರುಪತಿ ಅಂತಲೇ ಕೂಡ ಎಲ್ಲರೂ ಕರೀತಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಇವತ್ತು ಬೆಳಗ್ಗೆ 4 ಗಂಟೆಯಿಂದಲೂ ಕೂಡ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನ ಭಕ್ತಾದಿಗಳು ಪಡೆದುಕೊಳ್ತಿದ್ದಾರೆ. ಪ್ರಮುಖವಾಗಿ ಈ ದೇವಾಲಯಕ್ಕೆ ಬೇರೆ ಬೇರೆ ರಾಜ್ಯದ ಭಕ್ತರು ಕೂಡ ಇದ್ದಾರೆ. ಅಂದ್ರೆ ಬೇರೆ ಬೇರೆ ರಾಜ್ಯ, ಬೇರೆ ಬೇರೆ ಜಿಲ್ಲೆಗಳ ಭಕ್ತರು ಕೂಡ ಇದ್ದಾರೆ. ಚಿಕ್ಕ ತಿರುಪತಿ ಅಂತಲೇ ಈ ದೇವಸ್ಥಾನ ಅತಿ ಹೆಚ್ಚು ಪ್ರಖ್ಯಾತಿಯನ್ನ ಪಡೆದುಕೊಂಡಿದೆ. ಪ್ರಮುಖವಾದ ಕಾರಣ, ತಿರುಪತಿಗೆ ಯಾರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅವರೆಲ್ಲರೂ ಕೂಡ ಇಲ್ಲಿ ಬಂದು ದರ್ಶನವನ್ನ ಪಡೆದ್ರೆ ಮೋಕ್ಷ ಸಿಗುತ್ತೆ ಅನ್ನೋ ಒಂದು ನಂಬಿಕೆ. ಇವತ್ತು ಏಕಾದಶಿ ಹಿನ್ನೆಲೆಯಲ್ಲಿ ಕೂಡ ಅಂತಹದ್ದೇ ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸಲಾಗ್ತಿದೆ. ಇವತ್ತು ಉತ್ತರ ಬಾಗಿಲಿನಲ್ಲಿ ಸ್ವರ್ಗದ ಬಾಗಿಲನ್ನ ಪ್ರವೇಶ ಮಾಡಿದ್ರೆ ಪುಣ್ಯಗಳು ಪ್ರಾಪ್ತಿ ಆಗ್ತದೆ ಅನ್ನೋ ನಂಬಿಕೆ. ಆ ಕಾರಣಕ್ಕಾಗಿ ಪುಣ್ಯಗಳ ಪ್ರಾಪ್ತಿಗಾಗಿ ಈಗ ಸರತಿ ಸಾಲಿನಲ್ಲಿ ನಿಂತು ಬೆಳಗಿನ ಜಾವ 4 ಗಂಟೆಯಿಂದಲೇ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನ ಪಡೆದುಕೊಳ್ತಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಚಿಕ್ಕ ತಿರುಪತಿ ಅಂದ್ರೆ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಬಗೆ ಬಗೆಯ ಹೂವುಗಳಿಂದ ದೇವಾಲಯವನ್ನ ಅಲಂಕಾರ ಮಾಡಿದ್ದಾರೆ. ಜೊತೆಗೆ ದೇವಸ್ಥಾನದ ಪ್ರಾಂಗಣ ಮತ್ತೆ ಹೊರಭಾಗ ಎಲ್ಲವನ್ನು ಕೂಡ ಅಲಂಕಾರ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಪ್ರತಿಯೊಬ್ಬರ ಮನದಲ್ಲೂ ಕೂಡ ಗೋವಿಂದ ಇದ್ದಾನೆ, ಪ್ರತಿಯೊಬ್ಬರು ಕೂಡ ಗೋವಿಂದನನ್ನ ಕರೀತಿದ್ದಾರೆ. 7 ಕುಂಡಲವಾಡ ವೆಂಕಟರಮಣ ಗೋವಿಂದ ಅನ್ನೋ ಘೋಷಣೆಗಳು ಅಥವಾ ದೇವರ ನಾಮ ಸ್ಮರಣೆಗಳು ಹೆಚ್ಚಾಗಿ ಕೇಳಿ ಬರ್ತಿವೆ. ಇನ್ನು ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಬೆಳಗಿನಿಂದಲೂ ಕೂಡ ಬೆಳಗ್ಗೆ 4 ಗಂಟೆಯಿಂದಲೂ ಕೂಡ ಬರ್ತಿರುವಂತಹ ಭಕ್ತರ ಸಂಖ್ಯೆ ಸಂಜೆ ವೇಳೆಗೆ 50,000ಕ್ಕೂ ಹೆಚ್ಚು ದಾಟಬಹುದು ಅನ್ನೋ ತರದಲ್ಲಿ ಮಾಹಿತಿಯನ್ನ ಇಲ್ಲಿನ ಆಡಳಿತ ಮಂಡಳಿ ನೀಡಿದೆ. ಹಾಗಾಗಿ ಯಾರ್ಯಾರು ಭಕ್ತರು ಬರ್ತಾರೆ ಅವರೆಲ್ಲರಿಗೂ ಕೂಡ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸಿದ ರೀತಿಯಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸುವುದರ ಜೊತೆಗೆ ಅವ್ರಿಗೆ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಆ ಮೂಲಕ ದೇವರ ದರ್ಶನಕ್ಕೆ ಅನುವನ್ನ ಮಾಡಿಕೊಟ್ಟಿದ್ದಾರೆ. ಜಗದೀಶ್.